ವರ್ಷದ ಒಳಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾದಿಂದ ಸರ್ಕಾರ ಬ್ಯಾನ್ ಮಾಡಿದೆ. ಸರ್ಕಾರದ ನಿರ್ಧಾರಕ್ಕೆ ಶಿಕ್ಷಣ ತಜ್ಞರು ಏನು ಹೇಳ್ತಾರೆ ನೋಡೋಣ ಬನ್ನಿ. 16 ವರ್ಷ ಒಳಗಿರುವಂತಹ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಬಗ್ಗೆ ಸರ್ಕಾರ ಮಹತ್ವದ ಘೋಷಣೆಯನ್ನ ಮಾಡಿದೆ. ಇದರ ಸಾಧಕ ಬಾಧಕಗಳನ್ನ ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆ ಶಿಕ್ಷಣ ತಜ್ಞರಾದಂತಹ ಡಾಕ್ಟರ್ ಸುಪ್ರೀತ್ ಅವರಿದ್ದಾರೆ. ಮಾತಾಡ್ಸ್ಕೊಂಡು ಹೋಗೋಣ. ಸರ್, ಸೋಷಿಯಲ್ ಮೀಡಿಯಾದ ದಾಸರಾಗಿ ಹೋಗಿದ್ದಾರೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಮಕ್ಕಳು ಎನಿ ಟೈಮು ಮೊಬೈಲ್ನಲ್ಲೇ ಇರ್ತಾರೆ. ಒಂದು ರೀತಿಯ ಅಡಿಕ್ಷನ್ ಆಗಿದೆ. ಸೊ ಈ ಒಂದು ಸರ್ಕಾರದ ಬ್ಯಾನ್ ವಿಚಾರ ಏನು ಹೇಳ್ತೀರಾ ಸರ್? ಇದನ್ನು ನಾನು ಭಾಳ ಹೃದಯಪೂರ್ವಕವಾಗಿ ಸ್ವಾಗತಿಸ್ತೇನೆ. ಯಾಕೆಂದರೆ ಇವತ್ತಿನ ದಿನ ಮಕ್ಕಳಲ್ಲಿ ಎಲ್ಲೋ ಒಂದು ಕಡೆ ಕಾಗ್ನಿಟಿವ್ ಲರ್ನಿಂಗ್ ಏನಾಗ್ತಾ ಇದೆ, ಆ ಕಾಗ್ನಿಟಿವ್ ಮೈಂಡ್ಸೆಟ್ಟು ಈಗಿನ ಮಕ್ಕಳಲ್ಲಿ ಹೊರಟೋಗ್ತಾ ಇದೆ, ಕ್ರಿಯೇಟಿವಿಟಿ ಹಾಳಾಗ್ತಾ ಇದೆ. ಹಾಗಾಗಿ ಅಪ್ಪ ಅಮ್ಮನೂ ಕೂಡ ಎಲ್ಲೋ ಒಂದು ಕಡೆ ಸ್ಟಾರ್ಟಿಂಗಲ್ಲಿ ಪ್ರೋತ್ಸಾಹ ಕೊಟ್ಟು ಆ ಮಕ್ಕಳಿಗೆ ಊಟ ಮಾಡುವಾಗಲೋ ತಿಂಡಿ ತಿನ್ನೋವಾಗಲೋ ತೋರಿಸಿದ್ರೆ ಊಟ ಮಾಡ್ತಾರೆ ಅನ್ನೋವಂಥ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಮೊಬೈಲ್ನ ಮಕ್ಕಳಿಂದ ಕಿತ್ಕೊಂಡ್ರೆ ಮೈಕೈ ಎಲ್ಲ ಒದರೋ ಅಷ್ಟು ಕೋಪ ಬರುತ್ತೆ ಮಕ್ಕಳಿಗೆ. ಎಲ್ಲೋ ಒಂದು ಕಡೆ ಆ ಪೇಷನ್ಸ್ ಕಮ್ಮಿ ಆಗ್ತಾ ಇರೋದ್ರಿಂದ ಮಕ್ಕಳಿಗೆ ಇವತ್ತಿನ ದಿವಸ ಸರ್ಕಾರ ಇಂಥ ನಿಲುವುಗಳನ್ನೆಲ್ಲ ತೊಗೊಂಡಿರೋದು ನಾನು ಭಾಳ ಶ್ಲಾಘನೀಯವಾಗಿ ನಾನು ಸ್ವಾಗತ ಮಾಡ್ತೇನೆ. ಇದೆಲ್ಲದ್ರ ಜೊತೆಗೆ ಇವತ್ತಿನ ದಿವಸ ಟೆಕ್ನಾಲಜಿ ಯುಗದಲ್ಲಿದ್ದೀವಿ. ಟೆಕ್ನಾಲಜಿಯನ್ನು ಯಾವ ಮಟ್ಟಕ್ಕೆ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದು, ಅದಕ್ಕೂ ಕೂಡ ಒಂದು SOP ಗೈಡ್ಲೈನ್ಸನ್ನು ಕೂಡ ಸರ್ಕಾರ ಕೊಡಬೇಕಾಗತ್ತೆ. SOP ಗೈಡ್ಲೈನ್ಸ್ ಪ್ರಕಾರ ಶಿಕ್ಷಕರು ಯಾವಾಗ ಯೂಸ್ ಮಾಡಬೇಕಾಗತ್ತೆ ಮತ್ತು ಮಕ್ಕಳು ಯಾವಾಗ ಯೂಸ್ ಮಾಡಬೇಕಾಗತ್ತೆ. ಯಾಕಂದರೆ ಇವತ್ತು ಸಾಕಷ್ಟು ಕಲಿಕೆಗಳೆಲ್ಲ ಆ್ಯನಿಮೇಷನ್ಸು ಇವೆಲ್ಲವೂ ಕೂಡ ಸಿಸ್ಟಮ್ಮು ಇಂಥದ್ರಲ್ಲಿ ಬರೋದ್ರಿಂದ ಮೊಬೈಲ್ ಬಿಟ್ಟು ದೇ ಕ್ಯಾನ್ ಇನ್ಫ್ಯಾಕ್ಟ್ ಯೂಸ್ ಪರ್ಸ್ನಲ್ ಕಂಪ್ಯೂಟರ್ಸ್, ಅದನ್ನು ತೊಗೊಂಡು ಯೂಸ್ ಮಾಡಲಿ. ಮತ್ತು ಇವತ್ತಿನ ದಿವಸ ಮಕ್ಕಳ ಕಣ್ಣು ಎಸ್ಪೆಷಲಿ ನಾನು ಮೊನ್ನೆ ದಿವಸ ಎಲ್ಲೋ ಒಂದು ಕಡೆ ಕಣ್ಣಿನ ಆಸ್ಪತ್ರೆಗೆ ಭೇಟಿ ಕೊಟ್ಟಾಗ ಹೈಯೆಸ್ಟ್ ಕೂತಿದ್ದಂಥವರು ಇಬ್ಬರೇ. ಒಬ್ಬರು ಏಜ್ಡ್ ಎಬವ್ 50, ಮಿಕ್ಕಿದವರೆಲ್ಲ ಏಜ್ಡ್ ಬಿಲೋ 12. ಸೊ ಇಂಥ ಸಂದರ್ಭದಲ್ಲಿ ಹೈಯೆಸ್ಟ್ ಆಪ್ರೇಷನ್ಸ್ ಆರ್ ಹ್ಯಾಪನಿಂಗ್ ಫಾರ್ ಚಿಲ್ಡ್ರನ್. ಸೊ ಅದು ಎಲ್ಲೋ ಒಂದು ಕಡೆ ಸಾಮಾಜಿಕ ಬೆಳವಣಿಗೆಗೆ ಕುಂಠಿತ ಆಗ್ತಾ ಇರೋದ್ರಿಂದ ಮತ್ತು ಮಕ್ಕಳಲ್ಲಿ ಓದಿನ ಕಡೆಗೆ ಹೆಚ್ಚು ಗಮನ ಕೊಡದಿರ ಟೆಂಪ್ರರಿ ಮೆಮೊರಿ ಲಾಸು ಕೂಡ ಆಗ್ತಾ ಇರೋದ್ರಿಂದ ಅವರು ಶಿಕ್ಷಣದ ವ್ಯವಸ್ಥೆಯಲ್ಲಿ ಸರಿಯಾಗಿ ಪ್ರೋತ್ಸಾಹನೂ ಕೂಡ ಸರಿಯಾಗಿ ಸಿಗ್ತಾ ಇರೋದ್ರಿಂದ ಇದನ್ನು ನಾನು ಶ್ಲಾಘಿಸ್ತೇನೆ. ಇವಿಷ್ಟು ಡಾಕ್ಟರ್ ಸುಪ್ರೀತ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ KY ಜೊತೆ ದೀಪ್ತಿ ತೋಳ್ಪಡಿರಿ. ವರ್ಷದ ಒಳಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾದಿಂದ ಸರ್ಕಾರ ಬ್ಯಾನ್ ಮಾಡಿದೆ. ಸರ್ಕಾರದ ನಿರ್ಧಾರಕ್ಕೆ ಶಿಕ್ಷಣ ತಜ್ಞರು ಏನು ಹೇಳ್ತಾರೆ ನೋಡೋಣ ಬನ್ನಿ. 16 ವರ್ಷ ಒಳಗಿರುವಂತಹ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಬಗ್ಗೆ ಸರ್ಕಾರ ಮಹತ್ವದ ಘೋಷಣೆಯನ್ನ ಮಾಡಿದೆ. ಇದರ ಸಾಧಕ ಬಾಧಕಗಳನ್ನ ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆ ಶಿಕ್ಷಣ ತಜ್ಞರಾದಂತಹ ಡಾಕ್ಟರ್ ಸುಪ್ರೀತ್ ಅವರಿದ್ದಾರೆ. ಮಾತಾಡ್ಸ್ಕೊಂಡು ಹೋಗೋಣ. ಸರ್, ಸೋಷಿಯಲ್ ಮೀಡಿಯಾದ ದಾಸರಾಗಿ ಹೋಗಿದ್ದಾರೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಮಕ್ಕಳು ಎನಿ ಟೈಮು ಮೊಬೈಲ್ನಲ್ಲೇ ಇರ್ತಾರೆ. ಒಂದು ರೀತಿಯ ಅಡಿಕ್ಷನ್ ಆಗಿದೆ. ಸೊ ಈ ಒಂದು ಸರ್ಕಾರದ ಬ್ಯಾನ್ ವಿಚಾರ ಏನು ಹೇಳ್ತೀರಾ ಸರ್? ಇದನ್ನು ನಾನು ಭಾಳ ಹೃದಯಪೂರ್ವಕವಾಗಿ ಸ್ವಾಗತಿಸ್ತೇನೆ. ಯಾಕೆಂದರೆ ಇವತ್ತಿನ ದಿನ ಮಕ್ಕಳಲ್ಲಿ ಎಲ್ಲೋ ಒಂದು ಕಡೆ ಕಾಗ್ನಿಟಿವ್ ಲರ್ನಿಂಗ್ ಏನಾಗ್ತಾ ಇದೆ, ಆ ಕಾಗ್ನಿಟಿವ್ ಮೈಂಡ್ಸೆಟ್ಟು ಈಗಿನ ಮಕ್ಕಳಲ್ಲಿ ಹೊರಟೋಗ್ತಾ ಇದೆ, ಕ್ರಿಯೇಟಿವಿಟಿ ಹಾಳಾಗ್ತಾ ಇದೆ. ಹಾಗಾಗಿ ಅಪ್ಪ ಅಮ್ಮನೂ ಕೂಡ ಎಲ್ಲೋ ಒಂದು ಕಡೆ ಸ್ಟಾರ್ಟಿಂಗಲ್ಲಿ ಪ್ರೋತ್ಸಾಹ ಕೊಟ್ಟು ಆ ಮಕ್ಕಳಿಗೆ ಊಟ ಮಾಡುವಾಗಲೋ ತಿಂಡಿ ತಿನ್ನೋವಾಗಲೋ ತೋರಿಸಿದ್ರೆ ಊಟ ಮಾಡ್ತಾರೆ ಅನ್ನೋವಂಥ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಮೊಬೈಲ್ನ ಮಕ್ಕಳಿಂದ ಕಿತ್ಕೊಂಡ್ರೆ ಮೈಕೈ ಎಲ್ಲ ಒದರೋ ಅಷ್ಟು ಕೋಪ ಬರುತ್ತೆ ಮಕ್ಕಳಿಗೆ. ಎಲ್ಲೋ ಒಂದು ಕಡೆ ಆ ಪೇಷನ್ಸ್ ಕಮ್ಮಿ ಆಗ್ತಾ ಇರೋದ್ರಿಂದ ಮಕ್ಕಳಿಗೆ ಇವತ್ತಿನ ದಿವಸ ಸರ್ಕಾರ ಇಂಥ ನಿಲುವುಗಳನ್ನೆಲ್ಲ ತೊಗೊಂಡಿರೋದು ನಾನು ಭಾಳ ಶ್ಲಾಘನೀಯವಾಗಿ ನಾನು ಸ್ವಾಗತ ಮಾಡ್ತೇನೆ. ಇದೆಲ್ಲದ್ರ ಜೊತೆಗೆ ಇವತ್ತಿನ ದಿವಸ ಟೆಕ್ನಾಲಜಿ ಯುಗದಲ್ಲಿದ್ದೀವಿ. ಟೆಕ್ನಾಲಜಿಯನ್ನು ಯಾವ ಮಟ್ಟಕ್ಕೆ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದು, ಅದಕ್ಕೂ ಕೂಡ ಒಂದು SOP ಗೈಡ್ಲೈನ್ಸನ್ನು ಕೂಡ ಸರ್ಕಾರ ಕೊಡಬೇಕಾಗತ್ತೆ. SOP ಗೈಡ್ಲೈನ್ಸ್ ಪ್ರಕಾರ ಶಿಕ್ಷಕರು ಯಾವಾಗ ಯೂಸ್ ಮಾಡಬೇಕಾಗತ್ತೆ ಮತ್ತು ಮಕ್ಕಳು ಯಾವಾಗ ಯೂಸ್ ಮಾಡಬೇಕಾಗತ್ತೆ. ಯಾಕಂದರೆ ಇವತ್ತು ಸಾಕಷ್ಟು ಕಲಿಕೆಗಳೆಲ್ಲ ಆ್ಯನಿಮೇಷನ್ಸು ಇವೆಲ್ಲವೂ ಕೂಡ ಸಿಸ್ಟಮ್ಮು ಇಂಥದ್ರಲ್ಲಿ ಬರೋದ್ರಿಂದ ಮೊಬೈಲ್ ಬಿಟ್ಟು ದೇ ಕ್ಯಾನ್ ಇನ್ಫ್ಯಾಕ್ಟ್ ಯೂಸ್ ಪರ್ಸ್ನಲ್ ಕಂಪ್ಯೂಟರ್ಸ್, ಅದನ್ನು ತೊಗೊಂಡು ಯೂಸ್ ಮಾಡಲಿ. ಮತ್ತು ಇವತ್ತಿನ ದಿವಸ ಮಕ್ಕಳ ಕಣ್ಣು ಎಸ್ಪೆಷಲಿ ನಾನು ಮೊನ್ನೆ ದಿವಸ ಎಲ್ಲೋ ಒಂದು ಕಡೆ ಕಣ್ಣಿನ ಆಸ್ಪತ್ರೆಗೆ ಭೇಟಿ ಕೊಟ್ಟಾಗ ಹೈಯೆಸ್ಟ್ ಕೂತಿದ್ದಂಥವರು ಇಬ್ಬರೇ. ಒಬ್ಬರು ಏಜ್ಡ್ ಎಬವ್ 50, ಮಿಕ್ಕಿದವರೆಲ್ಲ ಏಜ್ಡ್ ಬಿಲೋ 12. ಸೊ ಇಂಥ ಸಂದರ್ಭದಲ್ಲಿ ಹೈಯೆಸ್ಟ್ ಆಪ್ರೇಷನ್ಸ್ ಆರ್ ಹ್ಯಾಪನಿಂಗ್ ಫಾರ್ ಚಿಲ್ಡ್ರನ್. ಸೊ ಅದು ಎಲ್ಲೋ ಒಂದು ಕಡೆ ಸಾಮಾಜಿಕ ಬೆಳವಣಿಗೆಗೆ ಕುಂಠಿತ ಆಗ್ತಾ ಇರೋದ್ರಿಂದ ಮತ್ತು ಮಕ್ಕಳಲ್ಲಿ ಓದಿನ ಕಡೆಗೆ ಹೆಚ್ಚು ಗಮನ ಕೊಡದಿರ ಟೆಂಪ್ರರಿ ಮೆಮೊರಿ ಲಾಸು ಕೂಡ ಆಗ್ತಾ ಇರೋದ್ರಿಂದ ಅವರು ಶಿಕ್ಷಣದ ವ್ಯವಸ್ಥೆಯಲ್ಲಿ ಸರಿಯಾಗಿ ಪ್ರೋತ್ಸಾಹನೂ ಕೂಡ ಸರಿಯಾಗಿ ಸಿಗ್ತಾ ಇರೋದ್ರಿಂದ ಇದನ್ನು ನಾನು ಶ್ಲಾಘಿಸ್ತೇನೆ.
ಇವಿಷ್ಟು ಡಾಕ್ಟರ್ ಸುಪ್ರೀತ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ KY ಜೊತೆ ದೀಪ್ತಿ ತೋಳ್ಪಡಿರಿ. ವರ್ಷದ ಒಳಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾದಿಂದ ಸರ್ಕಾರ ಬ್ಯಾನ್ ಮಾಡಿದೆ. ಸರ್ಕಾರದ ನಿರ್ಧಾರಕ್ಕೆ ಶಿಕ್ಷಣ ತಜ್ಞರು ಏನು ಹೇಳ್ತಾರೆ ನೋಡೋಣ ಬನ್ನಿ. 16 ವರ್ಷ ಒಳಗಿರುವಂತಹ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಬಗ್ಗೆ ಸರ್ಕಾರ ಮಹತ್ವದ ಘೋಷಣೆಯನ್ನ ಮಾಡಿದೆ. ಇದರ ಸಾಧಕ ಬಾಧಕಗಳನ್ನ ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆ ಶಿಕ್ಷಣ ತಜ್ಞರಾದಂತಹ ಡಾಕ್ಟರ್ ಸುಪ್ರೀತ್ ಅವರಿದ್ದಾರೆ. ಮಾತಾಡ್ಸ್ಕೊಂಡು ಹೋಗೋಣ. ಸರ್, ಸೋಷಿಯಲ್ ಮೀಡಿಯಾದ ದಾಸರಾಗಿ ಹೋಗಿದ್ದಾರೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಮಕ್ಕಳು ಎನಿ ಟೈಮು ಮೊಬೈಲ್ನಲ್ಲೇ ಇರ್ತಾರೆ. ಒಂದು ರೀತಿಯ ಅಡಿಕ್ಷನ್ ಆಗಿದೆ. ಸೊ ಈ ಒಂದು ಸರ್ಕಾರದ ಬ್ಯಾನ್ ವಿಚಾರ ಏನು ಹೇಳ್ತೀರಾ ಸರ್? ಇದನ್ನು ನಾನು ಭಾಳ ಹೃದಯಪೂರ್ವಕವಾಗಿ ಸ್ವಾಗತಿಸ್ತೇನೆ. ಯಾಕೆಂದರೆ ಇವತ್ತಿನ ದಿನ ಮಕ್ಕಳಲ್ಲಿ ಎಲ್ಲೋ ಒಂದು ಕಡೆ ಕಾಗ್ನಿಟಿವ್ ಲರ್ನಿಂಗ್ ಏನಾಗ್ತಾ ಇದೆ, ಆ ಕಾಗ್ನಿಟಿವ್ ಮೈಂಡ್ಸೆಟ್ಟು ಈಗಿನ ಮಕ್ಕಳಲ್ಲಿ ಹೊರಟೋಗ್ತಾ ಇದೆ, ಕ್ರಿಯೇಟಿವಿಟಿ ಹಾಳಾಗ್ತಾ ಇದೆ. ಹಾಗಾಗಿ ಅಪ್ಪ ಅಮ್ಮನೂ ಕೂಡ ಎಲ್ಲೋ ಒಂದು ಕಡೆ ಸ್ಟಾರ್ಟಿಂಗಲ್ಲಿ ಪ್ರೋತ್ಸಾಹ ಕೊಟ್ಟು ಆ ಮಕ್ಕಳಿಗೆ ಊಟ ಮಾಡುವಾಗಲೋ ತಿಂಡಿ ತಿನ್ನೋವಾಗಲೋ ತೋರಿಸಿದ್ರೆ ಊಟ ಮಾಡ್ತಾರೆ ಅನ್ನೋವಂಥ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಮೊಬೈಲ್ನ ಮಕ್ಕಳಿಂದ ಕಿತ್ಕೊಂಡ್ರೆ ಮೈಕೈಯೆಲ್ಲ ಒದರೋ ಅಷ್ಟು ಕೋಪ ಬರುತ್ತೆ ಮಕ್ಕಳಿಗೆ. ಎಲ್ಲೋ ಒಂದು ಕಡೆ ಆ ಪೇಷನ್ಸ್ ಕಮ್ಮಿ ಆಗ್ತಾ ಇರೋದ್ರಿಂದ ಮಕ್ಕಳಿಗೆ ಇವತ್ತಿನ ದಿವಸ ಸರ್ಕಾರ ಇಂಥ ನಿಲುವುಗಳನ್ನೆಲ್ಲ ತೊಗೊಂಡಿರೋದು ನಾನು ಭಾಳ ಶ್ಲಾಘನೀಯವಾಗಿ ನಾನು ಸ್ವಾಗತ ಮಾಡ್ತೇನೆ. ಇದೆಲ್ಲದ್ರ ಜೊತೆಗೆ ಇವತ್ತಿನ ದಿವಸ ಟೆಕ್ನಾಲಜಿ ಯುಗದಲ್ಲಿದ್ದೀವಿ. ಟೆಕ್ನಾಲಜಿಯನ್ನು ಯಾವ ಮಟ್ಟಕ್ಕೆ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದು ಅದಕ್ಕೂ ಕೂಡ ಒಂದು SOP ಗೈಡ್ಲೈನ್ಸನ್ನು ಕೂಡ ಸರ್ಕಾರ ಕೊಡಬೇಕಾಗತ್ತೆ. SOP ಗೈಡ್ಲೈನ್ಸ್ ಪ್ರಕಾರ ಶಿಕ್ಷಕರು ಯಾವಾಗ ಯೂಸ್ ಮಾಡಬೇಕಾಗತ್ತೆ ಮತ್ತು ಮಕ್ಕಳು ಯಾವಾಗ ಯೂಸ್ ಮಾಡಬೇಕಾಗತ್ತೆ. ಯಾಕಂದರೆ ಇವತ್ತು ಸಾಕಷ್ಟು ಕಲಿಕೆಗಳೆಲ್ಲ ಆ್ಯನಿಮೇಷನ್ಸು ಇವೆಲ್ಲವೂ ಕೂಡ ಸಿಸ್ಟಮ್ಮು ಇಂಥದ್ರಲ್ಲಿ ಬರೋದ್ರಿಂದ ಮೊಬೈಲ್ ಬಿಟ್ಟು ದೆ ಕ್ಯಾನ್ ಇನ್ಫ್ಯಾಕ್ಟ್ ಯೂಸ್ ಪರ್ಸ್ನಲ್ ಕಂಪ್ಯೂಟರ್ಸ್, ಅದನ್ನು ತೊಗೊಂಡು ಯೂಸ್ ಮಾಡಲಿ. ಮತ್ತು ಇವತ್ತಿನ ದಿವಸ ಮಕ್ಕಳ ಕಣ್ಣು ಎಸ್ಪೆಷಲಿ ನಾನು ಮೊನ್ನೆ ದಿವಸ ಎಲ್ಲೋ ಒಂದು ಕಡೆ ಕಣ್ಣಿನ ಆಸ್ಪತ್ರೆಗೆ ಭೇಟಿ ಕೊಟ್ಟಾಗ ಹೈಯೆಸ್ಟ್ ಕೂತಿದ್ದಂಥವರು ಇಬ್ಬರೇ. ಒಬ್ಬರು ಏಜ್ಡ್ ಅಬೌವ್ 50, ಮಿಕ್ಕಿದವರೆಲ್ಲ ಏಜ್ಡ್ ಬಿಲೋ 12. ಸೊ ಇಂಥ ಸಂದರ್ಭದಲ್ಲಿ ಹೈಯೆಸ್ಟ್ ಆಪ್ರೇಷನ್ಸ್ ಆರ್ ಹ್ಯಾಪನಿಂಗ್ ಫಾರ್ ಚಿಲ್ಡ್ರನ್. ಸೊ ಅದು ಎಲ್ಲೋ ಒಂದು ಕಡೆ ಸಾಮಾಜಿಕ ಬೆಳವಣಿಗೆಗೆ ಕುಂಠಿತ ಆಗ್ತಾ ಇರೋದ್ರಿಂದ ಮತ್ತು ಮಕ್ಕಳಲ್ಲಿ ಓದಿನ ಕಡೆಗೆ ಹೆಚ್ಚು ಗಮನ ಕೊಡದಿರ ಟೆಂಪರರಿ ಮೆಮೊರಿ ಲಾಸು ಕೂಡ ಆಗ್ತಾ ಇರೋದ್ರಿಂದ ಅವರು ಶಿಕ್ಷಣದ ವ್ಯವಸ್ಥೆಯಲ್ಲಿ ಸರಿಯಾಗಿ ಪ್ರೋತ್ಸಾಹನೂ ಕೂಡ ಸರಿಯಾಗಿ ಸಿಗ್ತಾ ಇರೋದ್ರಿಂದ ಇದನ್ನು ನಾನು ಶ್ಲಾಘಿಸ್ತೇನೆ. ಇವಿಷ್ಟು ಡಾಕ್ಟರ್ ಸುಪ್ರೀತ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ KY ಜೊತೆ ದೀಪ್ತಿ ತೋಳ್ಪಡಿರಿ. ವರ್ಷದ ಒಳಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾದಿಂದ ಸರ್ಕಾರ ಬ್ಯಾನ್ ಮಾಡಿದೆ. ಸರ್ಕಾರದ ನಿರ್ಧಾರಕ್ಕೆ ಶಿಕ್ಷಣ ತಜ್ಞರು ಏನು ಹೇಳ್ತಾರೆ ನೋಡೋಣ ಬನ್ನಿ. 16 ವರ್ಷ ಒಳಗಿರುವಂತಹ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಬಗ್ಗೆ ಸರ್ಕಾರ ಮಹತ್ವದ ಘೋಷಣೆಯನ್ನ ಮಾಡಿದೆ. ಇದರ ಸಾಧಕ ಬಾಧಕಗಳನ್ನ ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆ ಶಿಕ್ಷಣ ತಜ್ಞರಾದಂತಹ ಡಾಕ್ಟರ್ ಸುಪ್ರೀತ್ ಅವರಿದ್ದಾರೆ. ಮಾತಾಡ್ಸ್ಕೊಂಡು ಹೋಗೋಣ. ಸರ್, ಸೋಷಿಯಲ್ ಮೀಡಿಯಾದ ದಾಸರಾಗಿ ಹೋಗಿದ್ದಾರೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಮಕ್ಕಳು ಎನಿ ಟೈಮು ಮೊಬೈಲ್ನಲ್ಲೇ ಇರ್ತಾರೆ. ಒಂದು ರೀತಿಯ ಅಡಿಕ್ಷನ್ ಆಗಿದೆ. ಸೊ ಈ ಒಂದು ಸರ್ಕಾರದ ಬ್ಯಾನ್ ವಿಚಾರ ಏನು ಹೇಳ್ತೀರಾ ಸರ್? ಇದನ್ನು ನಾನು